ನೀಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಸಭೆಯಲ್ಲೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ನೀಟ್ಗೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನ ಎತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಉಭಯ ಸದನದಲ್ಲಿ ಪ್ರತಿಧ್ವನಿಸ್ತಾ ಇದೆ ನೀಟ್ ಪರೀಕ್ಷೆ ಹಗರಣ. ಎರಡೂ ಸದನದಲ್ಲೂ ಕೂಡ ವಿರೋಧ ಪಕ್ಷಗಳು ನೀಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ನೋಡಿ, ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳಿಂದ ಕೋಲಾಹಲ. ಲೋಕ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳಿಂದ ಮುಂದುವರೆದಿದೆ ಧರಣಿ. ನೀಟ್ ಅಕ್ರಮದ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದಿವೆ ವಿಪಕ್ಷ ಸದಸ್ಯರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಬಿಗಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪ್ರತಿಭಟನೆ ಹಿಂಪಡೆಯುವಂತೆ ಸ್ಪೀಕರ್ ಓಂ ಬಿರ್ಲಾ ಮನವಿ ಮಾಡಿದ್ದಾರೆ. ಗದ್ದಲ ಹಿನ್ನೆಲೆ ಲೋಕಸಭೆ ಕಲಾಪ ಮುಂದೂಡಿದ್ದಾರೆ ಸ್ಪೀಕರ್ಗೂ ಕೂಡ ಆ ಒಂದು ಸಭೆಯಲ್ಲಿ ಆ ಸದನದಲ್ಲಿ ಏನು ಚರ್ಚೆ ಆಗ್ತಾ ಇತ್ತಲ್ಲ ಅವರನ್ನು ಸುಮ್ಮನೆ ಕೂಡಿಸುವ ಪ್ರಯತ್ನ ವಿಫಲವಾಗಿದೆ. ಆ ಕಾರಣಕ್ಕೆ ಓಂ ಬಿರ್ಲಾ ಅವರು ಸದನವನ್ನು ಮುಂದೂಡಿದ್ದಾರೆ. ಎರಡೂ ಸದನದಲ್ಲೂ ಕೂಡ ರಾಜ್ಯಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಲೋಕಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಲೇಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಥರದ ಹಗರಣಗಳು ಅಥವಾ ಈ ಥರದ ಪೇಪರ್ ಲೀಕ್ ಇದೆಯಲ್ಲ ಆಗಬಾರ್ದು. ಒಬ್ಬ ಸಚಿವ ರಾಜೀನಾಮೆ ಕೊಟ್ಟರೆ ಉಳಿದಿರ್ತಕ್ಕಂಥ ಸಚಿವರಿಗೂ ಕೂಡ ಎಚ್ಚರಿಕೆ ಕೊಟ್ಟಂತಾಗುತ್ತೆ ಅಂತ ಹೇಳಿ ಪ್ರತಿಪಕ್ಷಗಳು ಆಕ್ರೋಶ ಹೊರಹಾಕ್ತಾ ಇದ್ದಾವೆ, ಪ್ರಶ್ನೆಯನ್ನ ಎತ್ತಾ ಇದ್ದಾವೆ. ನೋಡಿ, ಇಷ್ಟು ದಿವಸ ಬರೀ ಕಾಕ್ರೋಚ್ ಪಾರ್ಟಿಗೆ ಬೆಂಬಲಿಸ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಒಂದು ಪ್ರೊಟೆಸ್ಟ್ ಆಗಿತ್ತು ಸರ್ಕಾರದ ವಿರುದ್ಧ. ಬಟ್ ಇವಾಗ ಕಾಂಗ್ರೆಸ್, SP ಮತ್ತು ವಿವಿಧ ಪಾರ್ಟಿಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾವೆ. ಸೊ ಎರಡೂ ಕಡೆ ಕೂಡ ಈ ಒಂದು ಚರ್ಚೆ ನಡೀತಾ ಇದೆ. Deal with the students who are agitating against Dharmendra Pradhan. Sir, one point. मेरा point है sir. आप तो बताइए, आप चर्चा चाहते हैं? opposition. आप चर्चा करना चाहते हैं? सरकार चर्चा को तैयार है. Sir, आप पूरी चर्चा में बोलना ना. वेणुगोपाल जी, आप कितना समय चाहोगे? बोलेंगे. हम पूरी चर्चा में बोलने का बोलेंगे sir. हम चाहता है हम sir. हमारा डिमांड वेरी क्लियर है.